ತಾಯಿ ಆಶೀರ್ವಾದ ಇರಲಮ್ಮ ನಮ್ಮ ಮೇಲೆ, ಶಕ್ತಿ ಪೀಠ ನಿನಗಂತ ಮಳೆನ ಸುರಿಸೂರಲಿ ಎಲ್ಲ. ಶ್ರೀ ಅಣ್ಣಮ್ಮ ತಾಯಿ ವರ್ಷದ ಅಣ್ಣಮ್ಮ ಪಲ್ಲಕ್ಕಿ ಇವುದು 100 ವರ್ಷದಿಂದ ನಮ್ಮ ಮಾರ್ಕೆಟ್ ಅಸೋಸಿಯೇಷನ್, ಫ್ಲವರ್ ಮಾರ್ಕೆಟ್ ಅಸೋಸಿಯೇಷನಿಂದ ಅಣ್ಣಮ್ಮ ಸೇವೆಯನ್ನು ಮಾಡ್ತಾಯಿದ್ದೀವಿ. ಇವಾಗ ನಾನೇ 3ನೇ ಜನ್ರೇಷನ್, ಇವಾಗ ನನ್ನ ಮಕ್ಕಳು 4ನೇ ಜನ್ರೇಷನ್ ಈ ಕೆಲಸ ಮಾಡ್ತಿರೋದು. ನಾವಿಲ್ಲಿ ಸಾಮಾನ್ಯವಾಗಿ ಒಂದು 100ರಿಂದ 150 ಜನ ಕೆಲಸ ಮಾಡ್ತೀವಿ. ಈ ಅಣ್ಣಮ್ಮ ತಾಯಿ ಪಲ್ಲಕ್ಕಿಯನ್ನು ಇವತ್ತು ರಾತ್ರಿ ಫಿಟ್ ಮಾಡಿದ್ರೆ ಭಾನುವಾರ ಮಿಡ್ನೈಟ್ ತೊಗೊಂಡೋಗಿ ಅಣ್ಣಮ್ಮ ದೇವಸ್ಥಾನಕ್ಕೆ ಬಿಡ್ತೀವಿ. ಇದನ್ನು ನಮ್ಮ ಫ್ಲವರ್ ಅಸೋಸಿಯೇಷನ್ನಿಂದ, ನಮ್ಮ ಉವಾಡಿಗರ ಒಂದು ಮಾರ್ಕೆಟ್ ಅಸೋಸಿಯೇಷನ್ನಿಂದ ಅಣ್ಣಮ್ಮ ತೇರನ್ನು ಮಾಡ್ತೀವಿ. ಇಲ್ಲೊಂದು 150 ಜನ ಕೆಲಸ ಮಾಡ್ತಾಯಿದ್ದೀವಿ. ಇದು 150 ಜನ ಮಾಡಿಕೊಂಡು ಇಲ್ಲಿಂದ ಅಣ್ಣಮ್ಮ ತಾಯಿ ದೇವರು ಕರ್ಕೊಂಬಂದು ಆರ್ಯ ವಿದ್ಯಾಶಾಲಾ ಸ್ಕೂಲಲ್ಲಿ ಫಸ್ಟ್ ಮಾಡ್ತಾ ಇದ್ದಿದ್ದು. ಆಮೇಲೆ ಇದೇ ರೀತಿ ಎಲ್ಲ ಚೌಟ್ರಿಯಲ್ಲಿ ಮಾಡಿಕೊಂಡು ಇವಾಗ ದೇವಾಂಗ ಸಂಘ ಕಲ್ಯಾಣ ಮಂಟಪದಲ್ಲಿ ಅಣ್ಣಮ್ಮ ತಾಯಿ ಸೇವೆಯನ್ನು ಮಾಡ್ತಾ ಇದ್ದೀವಿ. ದೇವರು ಇಲ್ಲಿಂದ ಕರ್ಕೊಂಡೋಗಿ ಪಲ್ಲಕ್ಕಿ ತೊಗೊಂಡೋಗಿ ದೇವ್ರನ್ನ ಫಿಟ್ ಮಾಡೋದು ಆರ್ಯ ವಿದ್ಯಾ ಸ್ಕೂಲಿಂದ. ಅಲ್ಲಿಂದ ಪ್ರೊಸೆಷನ್ ಹೊರಡು ಬಳೆಪೇಟೆ, ಕಿಲಾರಿ ರೋಡು, ಕಬ್ಬನ್ಪೇಟೆ, ಗುಂಟೂರು ಮಾರ್ಕೆಟು, ಅವಿನಿ ರೋಡು, ಆಮೇಲೆ ಬಂದು ಮಾರ್ಕೆಟಲ್ಲಿ ನಿಲ್ಲುತ್ತೆ. ಅಲ್ಲಿಂದ ಮಾರ್ಕೆಟು ಇಲ್ಲ ಅಲ್ಲಿ ಒಂದು 3-4 ಅವರ್ ಇರುತ್ತೆ. ತಿರ್ಗಾ ಕಾಟನ್ಪೇಟೆಗೆ ರೋಡಲ್ಲಿ ಸಾಯಂಕಾಲ 6 ಗಂಟೆಗೆ ಅಲ್ಲಿಂದ ಬಿಡುತ್ತೆ. 6 ಗಂಟೆಗೆ ಬಿಟ್ಟು ದೇವಸ್ಥಾನಕ್ಕೆ ಹೋಗೋದಕ್ಕೆ ರಾತ್ರಿ 1 ಗಂಟೆ ಆಗುತ್ತೆ.
ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಆಗುತ್ತೆ, ಎಲ್ಲ ದಾರಿಯಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ. ಅದನ್ನು ಹಣ್ಣು ತಾಯಿ ಸೇವೆ ಎಲ್ಲರೂ ಸಲ್ಲಿಸ್ತೀವಿ. ಇದು ಒಂದು 200 kg ಮಲ್ಲಿಗೆ ಇರುತ್ತೆ, 150 ಜನ ಕೆಲಸ ಮಾಡ್ತೀವಿ. ಬರೀ ಮಲ್ಲಿಗೆ, ಅದು ಬರೀ ಮಲ್ಲಿಗೆ ಬಿಟ್ಟು ಇನ್ಯಾವುದೂ ಮಾಡೋದಿಲ್ಲ. ಕಲರ್ಗಾಗಿ ಒಂದು 2-3 ಕಲರ್ ಗ್ರೀನು ಆ್ಯಂಡ್ ರೆಡ್ ಯೂಸ್ ಮಾಡ್ತೀವಿ. ಹಣ್ಣು ತಾಯಿಗೆ ತೋಮಾಲೆ ಸೇವೆಗಳು, 3 ದೇವ್ರಿಗೆ ಅಲಂಕಾರ ಮಾಡ್ತೀವಿ. ಅಲಂಕಾರ ಮುಗಿದ್ಮೇಲೆ ದೇವ್ರು ತಗೊಂಡು ಬರ್ತೀವಿ. ಇದು ನಮ್ಮ ಮಾರ್ಕೆಟ್ ನಮ್ಮ ತಾತವ್ರು ಸ್ಟಾರ್ಟ್ ಮಾಡಿದ್ದು, ಅವ್ರ ಮೊಮ್ಮಕ್ಕಳು ನಾವು ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಕೈಗೆ ಬಂದು 100 ವರ್ಷ ಆಯಿತು. ಅದು ಹಿಂದಿನಿಂದ ಇರ್ಬೋದು. ನಮ್ಮ ಊರಿನವ್ರ ಕೈಗೆ 100 ವರ್ಷ ಆಯಿತು. 100 ವರ್ಷದಿಂದ ನಮ್ಮ ಊರಿನವರೆಲ್ಲ ನೆರವೇರಿಸ ಮಾಡ್ತಾವೆ. ಬೆಂಗಳೂರು ಕರ್ಗ ಎಷ್ಟು ಪ್ರಸಿದ್ಧಿನೋ ನಮ್ಮ ಪಲ್ಯಕ್ಕೆ ಅಷ್ಟು ಪ್ರಸಿದ್ಧಿ.